ಡಬಲ್ ದರ ಇಳಿಕೆ ಮಾಡ್ತೇವೆ, ಶೇಕಡಾ 46ರಷ್ಟು ಮಾತ್ರ ಟಿಕೆಟ್ ದರ ಹೆಚ್ಚಿಸುತ್ತೇವೆ ಅಂತ ಹೇಳಿದ್ದ ಬಿಎಂಆರ್ಸಿಎಲ್ ಪ್ರಯಾಣಿಕರ ಜೊತೆ ಆಟ ಆಡ್ತಿದೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಮೆಟ್ರೋ ಅಧಿಕಾರಿಗಳ ಕಳ್ಳಾಟ ಬಟಾ ಬಯಲಾಗಿದೆ. ಆವಾಗ 20 ರೂಪಾಯಿ ಇತ್ತು, ಇವಾಗ ನಿನ್ನೆ ರಾತ್ರಿ ಬಂದ 40 ರೂಪಾಯಿ ಆಯ್ತು. ಸರ್ ಖಂಡಿತ ಇದು ಕಣ್ಣೋರ್ಸೋ ತಂತ್ರ. ಇವರು ಜನಗಳೆಲ್ಲ ಬಕರ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅರೆ ಪರಿಷ್ಕರಣೆ ಮಾಡ್ತೀವಿ ಅಂದ್ರೂ ಕೂಡ ಅಷ್ಟೇ ರೂಪಾಯಿ ಇದೆ ಸರ್, 40 ರೂಪಾಯಿ ಇದೆ ಸರ್. ಇವಾಗ ಆಕ್ರೋಶ ತಣ್ಣಗಾಗ್ತಿಲ್ಲ, ಸಿಟ್ಟು ಶಮನ ಆಗ್ತಿಲ್ಲ. ಮೆಟ್ರೋ ವಿರುದ್ಧ ಪ್ರಯಾಣಿಕರು ಬೆಂಕಿ ಉಗುಳುತ್ತಲೇ ಇದ್ದಾರೆ. ಇದಕ್ಕೆ ಕಾರಣ ಬಿಎಂಆರ್ಸಿಎಲ್ ಕಳ್ಳಾಟ. ಹೇಳಿದ್ದು 46%, ಹೈಕ್ ಮಾಡಿದ್ದು 100%. ಡಬಲ್ ದರ ಇಳಿಸುತ್ತೇವೆ ಅಂತ ಬಿಎಂಆರ್ಸಿಎಲ್ ಕಳ್ಳಾಟ. ಕಳೆದ 7 ವರ್ಷದಿಂದ ಟಿಕೆಟ್ ದರ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಶೇಕಡಾ 46ರಿಂದ 47ರಷ್ಟು ಮೆಟ್ರೋ ಟಿಕೆಟ್ ದರ ಹೆಚ್ಚಿಸುತ್ತೇವೆ ಅಂತ ಹೇಳಿದ್ದ ಬಿಎಂಆರ್ಸಿಎಲ್ ಅದರಂತೆ ಕಳೆದ ಭಾನುವಾರ ಟಿಕೆಟ್ ರೇಟ್ ಹೆಚ್ಚಿಸಿದೆ. ಹೇಳಿದ್ದೊಂದು ಮಾಡಿದ್ದೊಂದು ಎನ್ನುವಂತೆ 47% ಏರಿಕೆ ಅಂತ ಕೆಲವು ಮಾರ್ಗದಲ್ಲಿ ಶೇಕಡಾ 100ರಷ್ಟು ದರ ಹೆಚ್ಚಿಸಿತ್ತು. ಈ ಬಗ್ಗೆ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಡಬಲ್ ಆಗಿರುವ ಕಡೆ ಟಿಕೆಟ್ ದರ ಇಳಿಸುತ್ತೇವೆ ಅಂತ ಹೇಳಿತ್ತು. ಇಳಿಸಿದ್ದಾರಾ ಅಂತ ಟಿವಿ9 ರಿಯಾಲಿಟಿ ಚೆಕ್ಗೆ ಇಳಿದಾಗ ಅಸಲಿಯತ್ತು ಬಯಲಾಗಿದೆ. ಎಲ್ಲ ಕಡೆ ಜನಸಂಖ್ಯೆ ಇದೇ ಹೇಳ್ತೀರಾ ಸರ್, ಏನು ಕಡಿಮೆ ಆಗಿಲ್ಲ, ದಯವಿಟ್ಟು ಒಪ್ಪಬೇಡಿ ಸರ್. 20 ರೂಪಾಯಿ 40 ರೂಪಾಯಿ ಹಾಕೊಂಡು ದಂಧು ಮಾಡ್ತಾ ಇದ್ದಾರೆ, ಜನಕ್ಕೆ ಭಾರಿ ವಂಚನೆ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲೂ ಕೂಡ ಚೇಂಜಸ್ ಆಗಿಲ್ಲ ಸರ್. ಇವತ್ತು ಹೇಗಿದೆಯೋ ಹಾಗೇ ಇದೆ. ಕೋಣನಕುಂಟೆ ಕ್ರಾಸ್ನಿಂದ ಆರ್ವಿ ರೋಡ್ಗೆ ಈ ಹಿಂದೆ 20 ರೂಪಾಯಿ ಇತ್ತು. ದರ ಏರಿಕೆ ಆದ ಮೇಲೆ 40 ರೂಪಾಯಿ ಆಗಿದೆ. ಮತ್ತೊಮ್ಮೆ ಪರಿಷ್ಕರಣೆ ಮಾಡಿದ ಬಳಿಕವೂ 40 ರೂಪಾಯಿಯೇ ಇದೆ ಅಂತ ಪ್ರಯಾಣಿಕರು ಆಕ್ರೋಶ ಹೊರ ಹಾಕಿದ್ದಾರೆ. ಏನಾಗತ್ತೆ ಅಂದ್ರೆ ಜನದ ಅಭಿಪ್ರಾಯಕ್ಕೆ ವಿರೋಧ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಜನಕ್ಕೊಂದ್ ಸ್ವಲ್ಪ ಇವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂದ್ರು. ಬಟ್ ಸಾಮಾನ್ಯ ಜನಕ್ಕೆ 5 ರೂಪಾಯಿಂದ 10 ರೂಪಾಯಿವರೆಗೂ ಮಾತ್ರ ಆಗಿದೆಯಾ ಬಿಟ್ರೆ ಅದರಿಂದ ಏನು ಬದಲಾವಣೆ ಆಗಿಲ್ಲ. ಅಷ್ಟಕ್ಕೂ ಎಲ್ಲೆಲ್ಲಿ ಎಷ್ಟೆಷ್ಟು ದರ ಇದೆ, ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ನೋಡೋದಾದ್ರೆ ಸ್ಯಾಂಡಲ್ ಸೋಪ್ ಟು ಜಯನಗರ ಮಾರ್ಗದಲ್ಲಿ 27 ರೂಪಾಯಿ ಏರಿಕೆಯಾಗಿದ್ದು ಈಗಲೂ ಕೂಡ ಅಷ್ಟೇ ಇದೆ. ವಾಜರಹಳ್ಳಿ ಟು ನ್ಯಾಷನಲ್ ಕಾಲೇಜ್ಗೆ 22 ರೂಪಾಯಿ ಏರಿಕೆಯಾಗಿದೆ. ಮೈಸೂರು ರೋಡ್ ಟು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ವರೆಗಿನ ಮಾರ್ಗದಲ್ಲಿ 17 ರೂಪಾಯಿ ಏರಿದ್ರೆ ಆರ್ವಿ ರೋಡ್ ಟು ವಿಧಾನಸೌಧ ಮಾರ್ಗದಲ್ಲಿ 19 ರೂಪಾಯಿ ಏರಿಕೆ ಕಂಡಿದೆ. ಯಶವಂತಪುರದಿಂದ ಯಲಚೇನಹಳ್ಳಿ ಮಾರ್ಗದಲ್ಲಿ 28 ರೂಪಾಯಿ ಏರಿಕೆಯಾಗಿದೆ. ಸಂಪಿಗೆ ಮೆಟ್ರೋ ಸ್ಟೇಷನ್ನಿಂದ ನಾಗಸಂದ್ರಕ್ಕೆ 27 ರೂಪಾಯಿ ಏರಿಕೆಯಾಗಿದ್ರೆ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ನಿಂದ ಮಾದಾವರ ಮಾರ್ಗದಲ್ಲಿ ಬರೋಬ್ಬರಿ 30 ರೂಪಾಯಿ ಏರಿಕೆಯಾಗಿದ್ದು ಇಳಿಕೆ ಕಂಡಿಲ್ಲ. ಹೀಗೆ ಹಲವು ಮಾರ್ಗಗಳಲ್ಲಿ ಡಬಲ್ ಏರಿಕೆಯಾಗಿದ್ದು ಇನ್ನೂ ಕಡಿಮೆಯಾಗಿಲ್ಲ. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇರ್ಪುರಂ ಇಂದ ವೈಟ್ ಫೀಲ್ಡ್ ಅವನು ಸ್ಕ್ರೀನ್ ಶಾಟ್ ಕಳಿಸಿದಾನೆ ಬೆಳಿಗ್ಗೆ. ಅವರು ಕೂಡ 30 ರೂಪಾಯಿ 60 ರೂಪಾಯಿನೇ ಇದೆ. ಅಲ್ಲೂ ಕೂಡ ಇವತ್ತು 90 to 100% ಆಗಿ ಉಳ್ಕೊಂಡಿದೆ. ಹಂಗಾರೆ ಕಡಿಮೆ ಮಾಡಿದರೆ ಏನು ಇವರು? ದರ ಕಡಿಮೆ ಮಾಡ್ತೇವೆಂದು ಮಾತು ನೀಡಿದ್ದ ಬಿಎಂಆರ್ಸಿಎಲ್ ಅಲ್ಲೊಂದು ಇಲ್ಲೊಂದು ಸ್ಟೇಷನ್ಗಳಿಗೆ ಕಡಿಮೆ ಮಾಡಿದೆ. ಅದು ಕೂಡ ಶೇಕಡಾ 10ರಷ್ಟನ್ನು ಮಾತ್ರ ಕಡಿಮೆ ಮಾಡಿ ಕೈ ತೊಳೆದುಕೊಂಡಿದೆ. ನಿಧಾನಕ್ಕೆ ಪ್ರಯಾಣಿಕರು ಹೊಂದಿಕೊಳ್ತಾರೆ ಅನ್ನೋ ಭಾವನೆಯಲ್ಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.